ನೀವೊಂದು 15-20 ನಿಮಿಷ ತನಕ ಊಟ ಮಾಡಿದ್ರಿ, ಅದೆಲ್ಲ ಜಮಾ ಆಯಿತು. ಅದಾದ ನಂತರ ಅದ್ರ ಪ್ರಾಸೆಸ್ ಮಾಡೋಕ್ಕೆ ನಾವು ಬಿಡಬೇಕು. ನಾವು ಅದನ್ನು ಪ್ರಾಸೆಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಒಂದು ಊಟ ಆದ ಕೂಡ ಒಂದು 10 ನಿಮಿಷದ ನಂತರ ಮತ್ತೆ ಏನೋ ತಿಂದು ಬಿಡ್ತೀವಿ. ಟರ್ನ್, ಸಿ, ಎಕ್ಸೇಲ್, chin up and come back, and then inhale. Turn, exhale, knee bend, come back, and then inhale. Straight up, and then squattings. Okay, डायबिटीज़ में स्क्वाटिंग्स बहुत इंपॉर्टेंट रोल प्ले करता है. ಓಕೆ, ಡಯಾಬಿಟಿ ಅಂತ ಶುಗರ್ ಪ್ರತಿಯೊಂದರಲ್ಲಿ ಇರುತ್ತೆ. ನೀವು ಏನು ತೊಗೊಳ್ತೀರ ಅದರಲ್ಲೆಲ್ಲ ಶುಗರ್ ಬಂದುಬಿಡು. ಶುಗರ್ ಅಂತ ಹೇಳಿದರೆ ನೀವು ಸ್ವೀಟ್ ತಿಂದರೆ ಶುಗರ್ ಬರುತ್ತೆ ಆ ಥರ ಅಲ್ಲ. ಅನ್ನದಲ್ಲಿ ಇದೆ, ರೋಟಿಯಲ್ಲಿ ಸಮೇತ ಇರುತ್ತೆ. ಕಾಲನ್ನ ಮೇಲೆ ಎತ್ತಬೇಕಷ್ಟೇ. ಈ ಕಾಲು ಎಷ್ಟು ನೀವು ಹೊಟ್ಟೆಗಿಂತ ಮೇಲೆ ಹೋಗುತ್ತೆ ಅಷ್ಟು ಒಳ್ಳೆಯದು. ಇದಕ್ಕೇನು ಜಾಸ್ತಿ ಕಲಿಬೇಕಂತೇನಿಲ್ಲ, ಏನು ಇದಕ್ಕೇನು ಇದು ರಾಕೆಟ್ ಸೈನ್ಸ್ ಅಲ್ಲ. ಬಟ್ ನಿಮ್ಮ ಹತ್ರ ಆ ಟೈಮ್ ಇರಬೇಕು, ಆ ಮಾಡೋ ಮನ್ಸು ಇರಬೇಕು, ಅದಕ್ಕಾದಂಥ ನಿಮ್ಮ ಒಂದು ಮೈಂಡ್ ಬಾಡಿನ ಸೆಟ್ ಮಾಡ್ಕೋಬೇಕು ನೀವು. ಈಗಿನ ಪರಿಸ್ಥಿತಿಯಲ್ಲಿ ಜನಗಳಿಗೆ ಒಂದು ಪ್ರೂಫ್ ಅಂತ ಬೇಕು. ರಿಸಲ್ಟ್ ಹೆಂಗೆ ಬಂದಿದೆ, ಆ ರಿಸಲ್ಟ್ ಬಂದವ್ರ ಜೊತೆನೇ ಮಾತಾಡೋದು ತುಂಬ ಒಳ್ಳೆಯದು. ಈಗ ಡಯಾಬಿಟೀಸ್ ಕಾಮನ್ ಆಗ್ಬಿಟ್ಟಿದೆ. ಡಯಾಬಿಟೀಸ್ 4 ಜನರಲ್ಲಿ ಒಬ್ಬರಿಗೆ ಅಂತ ಇದೆ ಇವತ್ತಿನ ಲೆಕ್ಕಾಚಾರ. ಈ ಡಯಾಬಿಟೀಸಿಗೆ ಅವರದೇ ಆದಂಥ ಟ್ರೀಟ್ಮೆಂಟ್ ಇದೆ. ಅದು ಆಯುರ್ವೇದದಲ್ಲೂ ಇದೆ, ಹೋಮಿಯೋಪತಿಯಲ್ಲಿ ಇದೆ, ಅಲೋಪತಿಯಲ್ಲಿ ಇದೆ, ಎಲ್ಲದರಲ್ಲೂ ಇದೆ. ಬಟ್ ನಾನು ನಿಮ್ಮ ಹತ್ರ ಕೇಳೋದು, ಈಗ ಡಯಾಬಿಟೀಸ್ ಇದ್ದವರು ಅಥವಾ ಡಯಾಬಿಟೀಸ್ ಬರದೇ ಇದ್ದ ಹಾಗೆ ತಡೆಯೋದು, ಈ ಎರಡಕ್ಕೂ ನಿಮ್ಮಲ್ಲಿ ಯಾವ ಥರದ? ನಾವು ಅದನ್ನು ಯಾವ ಥರ ಎಕ್ಸಾಂಪಲ್ ನೋಡಿ, ನಾವು ನೀವು ಕೂತ್ಕೊಂಡು ಮಾತಾಡ್ತಿದ್ವಿ ಸ್ಟುಡಿಯೋದಲ್ಲಿ, ಅಂದರೆ ನಮ್ಮ ಸೆಂಟರ್ನಲ್ಲಿ ಮಾತಾಡ್ತಾ ಇದ್ವಿ, ನಾವು ಏನೇನೋ ಮಾತಾಡ್ತಾ ಇದ್ವಿ. ಬಟ್ ಅಲ್ಲಿ ಏನು ಗೊತ್ತಾ, ಈಗಿನ ಪರಿಸ್ಥಿತಿಯಲ್ಲಿ ಜನಗಳಿಗೆ ಒಂದು ಪ್ರೂಫ್ ಅಂತ ಬೇಕು. ರಿಸಲ್ಟ್ ಹೆಂಗೆ ಬಂದಿದೆ, ಆ ರಿಸಲ್ಟ್ ಬಂದವ್ರ ಜೊತೆನೇ ಮಾತಾಡೋದು ತುಂಬ ಒಳ್ಳೆಯದು. ಈಗ ನಮ್ಮಲ್ಲಿ ಬೇಕಾದ ಅಜಯ್ ಗಿರಿ ಅಂಥೇಳಿ ಧರ್ಮಾಧಿಕಾರಿ ಅವ್ರದ್ದೊಂದು 5-6 ಟೆಂಪಲ್ ಇದೆ. ಅವರಿಗೆ ಬೇಕಾದಷ್ಟು ಡಯಾಬಿಟೀಸಿನ ಇಶ್ಯೂ ಇದೆ, 10 ವರ್ಷದಿಂದ ಬರ್ತಾ ಇದ್ದಾರೆ, ಕಂಟ್ರೋಲ್ಗೆ ಬಂದಿದೆ. ಓಕೆ, ಬೇರೆ ಜುಜಾರ್ ಭೈ ಅಂತೇಳೊಬ್ಬರಿದ್ದಾರೆ, ಬೀನಲ್ ಭಟ್ ಅಂತ ಹೇಳಿದ್ದಾರೆ. ಇವರೆಲ್ಲ ಇವರೆಲ್ಲ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಈಗ ಡಯಾಬಿಟಿಸ್ ಇದೆ, ಇಲ್ಲ ಅಂತಿಲ್ಲ, ಬಟ್ ಕಂಟ್ರೋಲ್ನಲ್ಲಿದೆ. ಆ ಮೆಡಿಸಿನ್ ಎಲ್ಲ ಕಮ್ಮಿ ಆಗೋಗಿದೆ, ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಎಕ್ಸಸೈಸ್ ಏನು ಮಾಡಿಸ್ತಿದ್ದಾನೆ ಅದನ್ನು ನೋಡ್ಕೋಬೇಕು. ಓಕೆ, ಬಟ್ ಡಯಾಬಿಟೀಸ್ಗೆ ಏನು ಎಕ್ಸಸೈಸ್ ಇದೆ, ಡಯಾಬಿಟಿಸ್ ಕಂಟ್ರೋಲ್ ಯಾವ ಥರ ಬರುತ್ತೆ, ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸಿಂಪಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಿಮ್ಮ ಬ್ರೀತಿಂಗ್ ಟೆಕ್ನಿಕ್ ಚೆನ್ನಾಗಿರಬೇಕು. ಒಳ್ಳೆ ರೀತಿಯಲ್ಲಿ ನೀವು ಬ್ರೀತ್ ಮಾಡ್ಕೋಬೇಕು. ಊಟ ಚೆನ್ನಾಗಿ ಅಗದು ತಿನ್ನಬೇಕು. ಅದಲ್ಲದೆ ನಾವು ಈ ರಾತ್ರಿ ಲೇಟಾಗಿ ಊಟ ಮಾಡೋದು, ಆಮೇಲೆ ನಮ್ಮ ವಿರುದ್ಧ ಆಹಾರಗಳು ಅಂತ ಹೇಳ್ತೀವಲ್ಲ, ನಮ್ಮ ದೇಹಕ್ಕೆ ಬೇಡದೇ ಇರುವಂಥ ಆಹಾರನ ನಾವು ತಿನ್ನೋದು. ಓಕೆ, ಆಮೇಲೆ ಒಂದು ಉದಾಹರಣೆಗೆ ಅಂತ ಹೇಳಿದರೆ ಗೋಧಿ. ಓಕೆ, ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಬೇಡ, ಅದು ಇಲ್ಲವೇ ಇಲ್ಲ, ಅದು ಆ ಪ್ರದೇಶಕ್ಕೆ ಸೇರಿರುವಂಥದ್ದು ಅದು. ಓಕೆ, ಹೈಪೋಗ್ಲೈಸಿಮಾ ಜಾಸ್ತಿ ಆಗಿ ಹೋಗುತ್ತೆ. ಆಮೇಲೆ ಅದರಿಂದನೇ ಮೈದಾ ಆಗೋದು. ಸೊ ನಮಗೆ ಬೇಕಿರೋದು, ನಾವು ಕರ್ನಾಟಕದವ್ರ ಬಗ್ಗೆ ಮಾತಾಡೋಣ. ಓಕೆ, ಅಲ್ಲಿ ಏನಿದೆ, ನಿಮ್ಮ ಸ್ಟೆಪಲ್ ಫುಡ್ ಯಾವುದದು, ನಿಮ್ಮ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಈ ಥರದ್ದು ಅಂದರೆ ನಾನ್ ಪಾಲಿಶ್ಡ್, ಈ ಥರ ಅಂದರೆ ವೈಟ್ ಕಲರ್ದು ಏನು ಇರೋದಿಲ್ಲ, ಗೊತ್ತಾ, ಅಂಥ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದು ತೊಗೋಬೇಕು. ಆಮೇಲೆ ಸೆಕೆಂಡ್ ಇನ್ನೊಂದು ಏನಂತ ಹೇಳಿದರೆ, ನಾವು ಏನೋ ಒಂದು ತಿಂತಿ ಇರ್ತೀವಿ, ಅದು ಒಳಗೆ ಹೋಗೋದ್ರ ಒಳಗೆ ಇನ್ನೊಂದು ನಾವು ಬಾಯಿಗೆ ಹಾಕ್ಕೊಂಡ್ಬಿಡ್ತೀವಿ. ಅಂದರೆ ಒಂದು ಸಲ ಈಗ ಒಂದು ಊಟ ಅಂತ ಮುಗೀತು, ನೀವೊಂದು 15-20 ನಿಮಿಷ ತನಕ ಊಟ ಮಾಡಿದ್ರಿ, ಅದೆಲ್ಲ ಜಮಾ ಆಯಿತು. ಜಮಾ ಆಗಬೇಕು, ಅದು ಹೊಟ್ಟೆ ಒಳಗೆ ಹೋಯಿತು. ಅದಾದ ನಂತರ ಅದ್ರ ಪ್ರಾಸೆಸ್ ಮಾಡೋಕ್ಕೆ ನಾವು ಬಿಡಬೇಕು. ನಾವು ಅದನ್ನು ಪ್ರಾಸೆಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಒಂದು ಊಟ ಆದ ಕೂಡ ಒಂದು 10 ನಿಮಿಷದ ನಂತರ ಮತ್ತೆ ಏನೋ ತಿಂದು ಬಿಡ್ತೀವಿ, ಮತ್ತೊಂದು 20-25 ನಿಮಿಷದ ನಂತರ ಮತ್ತೇನೋ ತಿಂತೀವಿ, ಮತ್ತೊಂದು ಅರ್ಧ ಗಂಟೆ ಅಂದರೆ ಏನೋ ತಿಂತೀವಿ ಅಂತೇಳಿದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಎನ್ಸೈಮಸ್ ಏನಿದೆ ಅದು ವೇಟ್ ಮಾಡುತ್ತೆ, ಇನ್ನೂ ಏನೋ ಬರ್ತಾ ಇದೆ, ಅದನ್ನು ಆ ಪ್ರಾಸೆಸ್ನ ಬಂದ್ ಮಾಡಿಬಿಡುತ್ತೆ ಅದು. ಸೊ ಅಲ್ಲೇನಾಯಿತು, ಅಲ್ಲಿ ನಮಗೇನು ಇನ್ಸುಲಿನ್ ಪ್ರೊಡಕ್ಷನ್ ಆಗಬೇಕಿತ್ತು, ಅದು ಆಗಿರೋದಿಲ್ಲ. ಆದಾಗ ತುಂಬ ಜಾಸ್ತಿ ಮಾಡ್ಕೊಂಡ್ಬಿಡುತ್ತೆ ಅದು. ಸೊ ಅದರದ್ದು ಯುಟಿಲೈಸೇಷನ್ ಆಗ್ತಾಯಿಲ್ಲ. ನಮ್ಮಲ್ಲಿ ಇರುವಂಥ ಎನರ್ಜಿ ಅದೇನು ಯುಟಿಲೈಸ್ ಮಾಡ್ಕೋಬೇಕು. ಎಲ್ಲಿ ಯುಟಿಲೈಸ್ ಮಾಡ್ತೀವಿ ನಾವು? ಕಟ್ಟಿಗೆ ಕಡಿಯೋದ್ರಲ್ಲಿ, ನೀರು ಸೇದೋದ್ರಲ್ಲಿ, ಎಕ್ಸಸೈಸ್ ಮಾಡೋದ್ರಲ್ಲಿ, ನಡೆಯೋದ್ರಲ್ಲಿ, ಮತ್ತೊಂದರಲ್ಲೆಲ್ಲ ನಾವು ಯುಟಿಲೈಸ್ ಮಾಡ್ಕೋಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು. ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಬಂದುಬಿಟ್ಟು ನಮಗೆ ಆ್ಯಕ್ಟಿವಿಟಿ ಏನಿಲ್ಲ, ನಮ್ಮಲ್ಲಿ ಇರುವಂಥ ಏನು ಎನರ್ಜಿ ಏನಿದೆ, ಇನ್ಸುಲಿನ್ ಏನಿದೆ, ಅದನ್ನು ಯುಟಿಲೈಸ್ ಮಾಡ್ತಾಯಿಲ್ಲ. ಹಂಗಾರೆ ಏನಾಯಿತು, ಅಲ್ಲಿ ಅದು ಓವರ್ ಪ್ರೊಡಕ್ಷನ್ ಆಗೋಗ್ಬಿಟ್ಟು ಆಮೇಲೆ ಏನಾಯಿತು, ಬೇರೆ ಬೇರೆ ತಕ್ಲೀಫ್ ಅಂತೇಳಿದರೆ ಡಯಾಬಿಟೀಸ್ಗೊಂದು ಮೇನ್ ರೀಸನ್ ನಾವು ಲ್ಯಾಕ್ ಆಫ್ ಆ್ಯಕ್ಟಿವಿಟೀಸ್. ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಕರೆಕ್ಟಾಗಿ. ಯಾಕೆ ಲ್ಯಾಕ್ ಆಫ್ ಆ್ಯಕ್ಟಿವಿಟೀಸ್ ಅಂತೇಳಿದರೆ, ಏನು ಕ್ಯಾಲರೀಸ್ ಏನು ಬರ್ನ್ ಆಗಬೇಕು, ಆ ಬರ್ನ್ ಮಾಡೋಕ್ಕೆ ನಾವು ಬಿಡ್ತಾ ಇಲ್ಲ.
ಮೇಲಿಂದ ಮೇಲೆ ತುಂಬ್ತಾ ಇರ್ತೀವಿ. ಆಮೇಲೆ ಸ್ವಲ್ಪ ಹೆರಿಡಿಟಿ ಫ್ಯಾಕ್ಟರ್ ಅಂತ ಇರುತ್ತೆ, ವಂಶಾತ್ಮಕವಾಗಿ ಏನು ಹೇಳ್ತೀರಿ, ವಂಶವಾಹಿನಿಯಾಗಿ ಬರ್ತಾ ಇರುವಂಥದ್ದು ಏನಿದೆ ಹೆರಿಡಿಟಿ ಫ್ಯಾಕ್ಟರ್, ಅದಂತೂ ಇದ್ದೇ ಇದೆ, ಸ್ವಲ್ಪ ಇರುತ್ತೆ, ಜಾಸ್ತಿ ಏನಿಲ್ಲ. ಬಟ್ ನಮ್ಮ ಲೇಜಿ ಗುಣ ಇರೋದ್ರಿಂದ, ನಾವು ಸೋಮೇರಿಗಳು ಆಗಿರೋದ್ರಿಂದ, ಫಿಸಿಕಲ್ ಆ್ಯಕ್ಟಿವಿಟಿನ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಓಕೆ ಅದನ್ನು ಒಂದು ನೆವ ಅಂತ ಹೇಳ್ಬಿಡ್ತೀವಿ. ಆಮೇಲೆ ಬೇರೆ ಅಂತ ನಾವು ತಿನ್ನೋ ಆಹಾರ ಪದ್ಧತಿ ಏನಿದೆ ಅದು ಕರೆಕ್ಟ್ ಇಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ ಅನ್ನ, ಓಕೆ ಡಯಾಬಿಟಿ ಅಂತ ಶುಗರ್ ಪ್ರತಿಯೊಂದರಲ್ಲಿ ಇರುತ್ತೆ, ನೀವು ಏನು ತೊಗೊಳ್ತೀರೋ ಅದರಲ್ಲೆಲ್ಲ ಶುಗರ್ ಬಂದುಬಿಡು. ಶುಗರ್ ಅಂತ ಹೇಳಿದರೆ ನೀವು ಸ್ವೀಟ್ ತಿಂದರೆ ಶುಗರ್ ಬರುತ್ತೆ ಆ ಥರ ಅಲ್ಲ, ಅನ್ನದಲ್ಲಿ ಇದೆ, ರೋಟಿಯಲ್ಲಿ ಸಮೇತ ಇರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಅಗದು ತಿಂದು ಅದನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಂಡಾಗ ಅದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಬಟ್ ನಾವು ತಗೊಳ್ಳೋದೆಲ್ಲ ನೆಗೆಟಿವ್ ಎನರ್ಜಿ, ಆ ನೆಗೆಟಿವ್ ಎನರ್ಜಿ ಮೇನ್ ಕಾರಣ. ಅದು ಅಲ್ಲದೆ ನಮ್ಮ ಈಗ ಇತ್ತೀಚೆಗೆ ಬರುವಂಥ ಕನ್ಫ್ಯೂಸ್ಡ್ ಮೆಡಿಸಿನ್ಸ್, ಒಬ್ಬರು ಏನೇ ಹೇಳ್ತೀವಿ ಇನ್ನೊಬ್ರು ಏನು, ಎಲ್ಲರದ್ದು ಮಾತುಗಳು ನಂಬ್ಕೊಂಡು, ಆಮೇಲೆ ಕನ್ಫ್ಯೂಸ್ಡ್ ಮೆಡಿಸಿನ್ಗೆ ನಾವು ಕಾರಣ, ನಾವು ಸೋಷಿಯಲ್ ಮೀಡಿಯಾದವರು, ನಾವು ಈಗ ನಾವೇ ಡಾಕ್ಟರ್ ಆಗ್ಬಿಟ್ಟಿದ್ದೀವಿ. ಸೆಲ್ಫ್ ಈಗ ನಿಮ್ಮಂಥವ್ರ ಹತ್ರ ಕೇಳೋದು, ಇನ್ನೆಲ್ಲೋ ನೋಡೋದು, ಇನ್ನೆಲ್ಲೋ ಓದೋದು, ಅದನ್ನ ಇಟ್ಕೊಂಡು ನಾವು ನಿಮಗೆ ನಾನು ಅದೇ ಹೇಳ್ತೇನೆ, ನೀವು ನನ್ನ ಮಾತನ್ನು ಕೇಳಬೇಡಿ. ನನ್ನ ಮಾತು ಯಾಕೆ ಕೇಳಬೇಕು, ನನ್ನ ಮಾತು ಕೇಳಬೇಡಿ. ನಾನು ಏನು ಅಡ್ವೈಸ್ ಕೊಟ್ಟಿದ್ದೀನಿ ಅಥವಾ ನಾನು ಏನು ಮಾಡಿಸ್ತಾ ಇದ್ದೀನಿ ಅದರಿಂದ ಕರೆಕ್ಟ್ ಆದವರು, ಯಾಕಂದರೆ ಅವ್ರ ಮಾತು ಕೇಳಿದಾಗ ಅನ್ಸುತ್ತೆ. ಈ ಸರಿ ನಾವು ಒಂದು ಪ್ಯಾಟರ್ನೇ ಮಾಡಿದ್ದೇವಲ್ಲ, ಅದನ್ನೇ ಈಗ ನೋಡಿ ನೀವು ಮಾತಾಡ್ತಾ ಇರ್ತೀರಿ, ಕೊನೆ ಭಾಗದಲ್ಲಿ ನಿಮ್ಮದೇ ಇಲ್ಲಿಯ ಇದರಲ್ಲಿ ಏನು ಸೆಂಟರ್ನಲ್ಲಿ, ಈಗ ಉದಾಹರಣೆಗೆ ಡಯಾಬಿಟಿಸ್ ಇರ್ಬೋದು, ಅಥವಾ ಮುಂದೆ ನಾವು ಬೇರೆ ಬೇರೆ ಏನು ಶಾರೀರಿಕ ತೊಂದರೆಗಳ ಬಗ್ಗೆ ಮಾತಾಡ್ತೇವೆ. ಆವಾಗ ಇಲ್ಲೇ ಇದ್ದಾರೆ ಅವರನ್ನೇ ನೀವು ಮಾತಾಡಿಸ್ತೀರಿ, ನೀವು ಎಕ್ಸರ್ಸೈಸ್ ಮಾಡಿಸ್ತೀರಿ, ಕರೆಕ್ಟ್ ಅದಕ್ಕೆ ಆ್ಯಡ್ ಮಾಡ್ತೇವೆ. ಕರೆಕ್ಟ್ ಆಗ ಅವ್ರಿಗೆ ರಿಲೇಟ್ ಮಾಡ್ಕೊಳ್ತಾರೆ ಅವರು. ನಾವು ನೀವೇನು ಮಾಡ್ಬೇಕಂತೇನಿಲ್ಲ, ಅವ್ರವರೇ ರಿಲೇಟ್ ಮಾಡ್ಕೊಳ್ತಾರೆ. ನಾನು ಅದಕ್ಕಾಗಿ ಇಲ್ಲಿಗೆ ಬಂದದ್ದು. ಅಂದರೆ ಈಗ ನೀವೇನು ಮಾಡಿಸ್ತಾ ಇದ್ದೀರಿ ಅದಕ್ಕಿಲ್ಲಿ ರಿಸಲ್ಟ್ ಇದೆ. ಅದು ಏನು ಇವತ್ತು ಬಂದು ನಾಳೆ ರಿಸಲ್ಟ್ ಅಲ್ಲ, ವರ್ಷಾನುಗಟ್ಲೆ, 5 ವರ್ಷ 10 ವರ್ಷ ಎಲ್ಲ ಬರ್ತಾರೆ. ಇವನ್ ಒಬೆಸಿಟಿ ಕೂಡ ಈಗ ಇಲ್ಲಿದ್ದ ನೀವು ಹಾಕಿದ ಫೋಟೋಗಳನ್ನು ನೋಡಿದ್ರೆ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಯಾಕಂದ್ರೆ ಒಬ್ಬೊಬ್ಬರು ಪರ್ವತಾಕಾರದಲ್ಲಿದ್ದವರು ಕಡ್ಡಿ ಆಕಾರಕ್ಕೆ ಬಂದಿದ್ದಾರೆ. ಅದೇನು ಇದಲ್ಲ, ಮ್ಯಾಜಿಕ್ ಅಲ್ಲ. ಸೊ ಅದನ್ನು ಕೊಡ್ತಾ ಇದ್ದೇವೆ, ಇದನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ ಇದು ಜಾಯಿಂಟ್ ಆಗಿ ಹೋಗ್ತಾ ಇದೆ. ಇಲ್ಲ ಖಂಡಿತ ನಿಮ್ಮ ಉದ್ದೇಶ ಚೆನ್ನಾಗಿದೆ, ಸೊ ಐ ಲೈಕ್ ಇಟ್. ಅಂದರೆ ಇವತ್ತಿನ ಈ ಅತಿವೇಗದ ಬದುಕಲ್ಲಿ ನನ್ನ ಉದ್ದೇಶ ಏನು ಅಂದರೆ, ಈಗ ಒಬ್ಬರಿಗೆ ನಿರಂತರವಾಗಿ ತಲೆನೋವು ಇರ್ತದಪ್ಪ, ಏನೇನೋ ಔಷಧ ಎಲ್ಲ ಮಾಡಿದ್ದಾರೆ. ಈಗ ನಮ್ಮಲ್ಲಿ ನಮ್ಮ ತಾಯಿ ಹೇಳ್ತಿದ್ರು, ತೆಂಗಿನೆಣ್ಣೆ ಮತ್ತು ನೀರು ಹಾಕಿ ನೀವು ತಲೆಗೆ ತಟ್ಟಿ ಸರಿ ಮಸಾಜ್ ಮಾಡಿದ್ರೆ ತಲೆನೋವೆಲ್ಲ ಹೋಗ್ಬಿಡ್ತಾ ಇತ್ತು. ಈಗಲೂ ನಾನು ಮಾಡ್ತೇನೆ, ಕೆಲವು ಸರಿ ಹೋಗ್ತದೆ, ಕೆಲವು ಸರಿ ಹೋಗೋದಿಲ್ಲ. ಯಾಕಂದರೆ ಆ ಎಲ್ಲ ಮೆಡಿಸಿನ್ಗಳನ್ನು ಮೀರಿ ನಮ್ಮ ತಲೆ ನೋವನ್ನು ಆಕರ್ಷಿಸ್ತಾ ಇದೆಯಾ, ರೆಸಿಸ್ಟ್ ಮಾಡ್ಕೊಂಡಾಗ. ಸೊ ಆ ಥರ. ಹಾಗಾಗಿ ಈ ಸರಿ ನಾವು ಇಲ್ಲಿ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಪ್ರಾಕ್ಟಿಕಲ್, ಥಿಯರಿಟಿಕಲ್ ಮತ್ತು ನಿಮ್ಮ ಅನುಭವ, ಇದನ್ನು ಮೂರನ್ನು ಜಾಯಿಂಟ್ ಆಗಿ ಕೊಡ್ತಾ ಇದ್ದೇವೆ. ಕರೆಕ್ಟ್. ಸೊ ಹಾಗಾಗಿ ಇದರಲ್ಲಿ ಕನ್ಫ್ಯೂಷನ್ ಏನಿಲ್ಲ. ಇಲ್ಲ. ಹಲೋ ಫ್ರೆಂಡ್ಸ್, ಸ್ವಲ್ಪ ನಾವು ಡಯಾಬಿಟೀಸ್ ಬಗ್ಗೆ ಮಾತಾಡೋಣ. ಡಯಾಬಿಟೀಸ್ ಟೈಪ್ 1 ಟೈಪ್ 2 ಬೇಕಾದಷ್ಟೆಲ್ಲ ಇದೆ, ಅದರಲ್ಲಿ ಬೇರೆ ಬೇರೆ ಏನೇನೋ ಇದೆ, ಅದ್ರ ಬಗ್ಗೆ ಹೋಗೋದು ಬೇಡ. ನಾವು ಮಾತಾಡೋದು ಪ್ರಿವೆಂಟಿವ್ ಸಿಸ್ಟಮ್. ಅಂದರೆ ಡಯಾಬಿಟೀಸ್ ಬರಲೇಬಾರ್ದು. ಬಂದಿದೆ, ಸ್ವಲ್ಪ ಇದೆ, ನೀವು ಆಲ್ರೆಡಿ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇದ್ದೀರಾ. ನೀವೆಲ್ಲ ನಮ್ಮ ಇಂಟರ್ವ್ಯೂಲೆಲ್ಲ ನೋಡಿದ್ದೀರಲ್ಲ ಡಯಾಬಿಟಿಸ್ ರಿವರ್ಸ್ ಆದವ್ರು ಬೇಕಾದಷ್ಟು ಜನ ಇದ್ದಾರೆ. ಆಮೇಲೆ ಏನು ಅವ್ರದ್ದು ಡೋಸಸ್ ಏನಿದೆ, ಆ್ಯಂಟಿ ಡೋಸಸ್ ಅದೆಲ್ಲ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ. ಅದರಿಂದ ಡಯಾಬಿಟಿಸ್ ಬೇಕಾದಷ್ಟು ಚೆನ್ನಾಗಿದೆ. ಒಂದು 25% ನಮ್ಮಲ್ಲಿ ಎಲ್ಲರೂ ಇದ್ದಾರೆ. ಬಟ್ ಅವರೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ತಿರುಗಾಡ್ತಾ ಇದ್ದಾರೆ, ಯಾವುದೂ ತೊಂದರೆ ಇಲ್ಲ. ಸ್ವಲ್ಪ ಇರ್ಬೋದು, ಇಟ್ಸ್ ಓಕೆ. ನಾವು ಸ್ವಲ್ಪ ಪ್ರಿವೆನ್ಷನ್ ಬಗ್ಗೆ ಮಾತಾಡಿಕೊಂಡು, ಯಾಕೆ ಬರುತ್ತೆ ಡಯಾಬಿಟಿಸು ಅದೆಲ್ಲ ನಿಮ್ಗೆ ಗೊತ್ತಿದೆ. ನಿಮ್ಮ ದಿನಚರ್ಯೆ ಇರೋದಿಲ್ಲ, ಓವರ್ ವೇಟ್ ಆಗಿದ್ದೀರಾ, ವೆಯ್ಟ್ ಕಂಟ್ರೋಲ್ ಮಾಡ್ತಾ ಇಲ್ಲ, ಆಮೇಲೆ ಊಟ ತಿಂಡಿಯಲ್ಲಿ ನಿಮ್ಮದು ಜಾಗ್ರತೆ ಇರೋದಿಲ್ಲ. ಅದನ್ನು ನಮ್ಮ ಈ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರಲ್ಲ, ಅದೇ ಥರ ನಮಗೆ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ 16 ಗಂಟೆಯಲ್ಲಿ ನೀವು ಏನೆಲ್ಲ ತಗೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಕರೆಕ್ಟಾಗಿ ವಿಚಾರ ಮಾಡಬೇಕು. ವಿರುದ್ಧ ಆಹಾರ ತಿನ್ನೋದು, ಜಾಸ್ತಿ ಆಹಾರ ತಿನ್ನೋದು, ಕರಗಿಸ್ದೇ ಇರೋವಂಥದ್ದು, ಇದೆಲ್ಲ ಡಯಾಬಿಟಿಸ್ಗೆ ಮೂಲ ಇವೆಲ್ಲ. ಬಟ್ ನಾವೀಗ ಒಂದು 2-3 ಎಕ್ಸಸೈಸ್ ಇದನ್ನು ಸ್ವಲ್ಪ ಪ್ರಿವೆನ್ಷನ್ ಮಾಡೋದು. ನಿಮ್ಮ ಆಲ್ರೆಡಿ ಡಯಾಬಿಟಿಕ್ ಆಗಿದ್ದರೆ ಇದನ್ನು ಸ್ವಲ್ಪ ಎಕ್ಸಸೈಸ್ ನೀವು ನಿಮ್ಮ ದಿನಚರ್ಯದಲ್ಲಿ ಅಳವಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮಗೆ ಬೇಕಿರೋದು ಒಂದು ಚೇರ್. ಸುಮ್ಮನೆ ಚೇರ್ನಲ್ಲಿ ಕೂತ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಚೇರ್ ಬದಲಿಗೆ ನಮ್ಮ ಹತ್ರ ಸ್ಟ್ಯಾಂಡ್ ಈ ಥರದ್ದಿದೆ, ನಾವು ಅದರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಚೇರ್ನಲ್ಲಿ ಕೂತ್ಕೊಂಡು ಮಾಡ್ಬೋದು. ಬಟ್ ಚೇರ್ನಲ್ಲಿ ಕೂತ್ಕೊಂಡು ಮಾಡುವಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದರೆ ಅದು ಮೂವ್ ಆಗಿರುತ್ತೆ, ಬಿದ್ದು ಬಿಡ್ತೀರಾ, ಈ ಥರ ಎಲ್ಲ ಇರುತ್ತೆ. ಅದನ್ನು ಯು ಹ್ಯಾವ್ ಟು ಬಿ ಕೇರ್ಫುಲ್. ಅದರಿಂದ ಫಿಕ್ಸ್ ಆಗಿರೋಂಥ ಜಾಗದಲ್ಲಿ ಕೂತ್ಕೊಂಡು ಮಾಡಿದರೆ ಯಾವಾಗಲೂ ಒಳ್ಳೆಯದು. ಬಟ್ ಎಲ್ಲ ಎಕ್ಸಸೈಸ್ ಅಂತ ಮಾಡಿದಾಗ ಡಯಾಬಿಟಿಸ್ ಆ್ಯಕ್ಚುಲಿ ಇರೋದಿಲ್ಲ. ಬಟ್ ನಾವು ಸ್ಪೆಸಿಫಿಕ್ಕಾಗಿ ಡಯಾಬಿಟಿಕ್
ಅಂತ ಇದ್ದಾಗ ಅದಕ್ಕೋಸ್ಕರ ಎಕ್ಸಸೈಸ್ ಅದನ್ನು ಮಾಡಬೇಕು. ಫಸ್ಟ್ ಸ್ವಲ್ಪ ನಮಗೆ ವಾರ್ಮ್ ಅಪ್ ಮಾಡ್ಕೋಬೇಕು. ವಾರ್ಮ್ ಅಪ್ ಯಾವ ಥರ, ಕೈನ ಸ್ವಲ್ಪ ಈ ಥರ ಫ್ರೀ ಮಾಡ್ಕೊಳ್ಬೇಕು. ಓಕೆ, ಇದನ್ನೆಲ್ಲ ಫ್ರೀ ಮಾಡಿಕೊಂಡು ಸ್ವಲ್ಪ ಕೈನ ಮೇಲೆ ಕೆಳಗೆ ಸ್ವಲ್ಪ ಎತ್ಕೊಂಡು ಬಾಡಿನ ಮೊಬಲೈಸ್ ಮಾಡ್ಕೋಬೇಕು. ಫಸ್ಟ್ನ ಸ್ವಲ್ಪ ಈ ಥರ ನೋಡಿ, ಸ್ವಲ್ಪ ಈ ಥರ ನಿಧಾನವಾಗಿ ಇದೆಲ್ಲ ಒಂದು 5 ರಿಂದ 10 ಸಲ. ನಿಮಗೆ ಮಾಡೋದು ನೀವು ಡಯಾಬಿಟಿಸ್ ಕಂಟ್ರೋಲ್ಗೆ, ಬಟ್ ನಿಮಗೆ ಇಲ್ಲಿ ಎಲ್ಲೋ ಎದೆಯಲ್ಲಿ ಏನೋ ತೊಂದರೆ ಇರುತ್ತೆ, ಅಲ್ಲ ಗಂಟ್ಲಲ್ಲಿ ಏನೋ ತೊಂದರೆ ಇರುತ್ತೆ, ಬೇರೆ ಏನೋ ತೊಂದರೆ ಇದ್ದಾಗ ಅದಕ್ಕೆ ಬೇರೆ ಆ್ಯಂಟಿ ಎಫೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ಎಕ್ಸಸೈಸ್ ಯಾವಾಗಲೂ ಫುಲ್ ಮಾಡಬೇಕು, ಮೇಲಿಂದ ಕೆಳಗೆ ತನಕ ಎಕ್ಸಸೈಸ್ ಚೆನ್ನಾಗಿರಬೇಕು. ರೈಟ್, ನಾವು 2 ಕೈನ ಈ ಥರ ತೊಗೊಂಡು ನಾವು ಇದನ್ನು ಮಾಡಿಸಿ. ತುಂಬ ಈಸಿ ಎಕ್ಸಸೈಸ್ ನೋಡಿ, ಏನಿಲ್ಲ ಇದರಲ್ಲಿ. ನಾರ್ಮಲ್ ಬ್ರೀತಿಂಗ್, ಆದಷ್ಟು ಇಲ್ಲಿ ಉಸಿರು ಬಿಡಬೇಕು, ಇಲ್ಲಿ ಉಸಿರು ತಗೊಳ್ಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು. ಇದೊಂದು 10 ರಿಂದ 20 ಸಲ ಮಾಡಿದಾಗ ನಿಮ್ಮ ಸರ್ಕ್ಯುಲೇಷನ್ ಚೆನ್ನಾಗಿ ಬರುತ್ತೆ, ರಿಲ್ಯಾಕ್ಸ್ ಆಗಿದ್ದೀರಾ. 2 ಕೈನ ಈ ಥರ ಇಟ್ಕೊಂಡು ನಾವು ಭಸ್ತ್ರಿಕಾ ಅಂತ ಹೇಳ್ತೀವಿ. ಸಿ, ಇನ್ಹೇಲ್ ಆ್ಯಂಡ್ ಅಷ್ಟೇ, ತೀರಾ ಉಸಿರು ಬಿಡಬೇಕು, ಆಮೇಲೆ ಸೌಂಡ್ ಬರಬೇಕಂತ ಏನಿಲ್ಲ. ಸಿ, ಇನ್ನು ಆರಾಮಾಗಿ ಇನ್ಹೇಲ್ ಉಸಿರು ತಗೊಂಡ್ರಿ, ಆಮೇಲೆ ಉಸಿರನ್ನ ಬಿಟ್ಬಿಡಿ ಅಷ್ಟೇ. ನೋಡಿ, ಇದು ಬೇಸಿಕ್. ಇದಾದ ನಂತರ ಸ್ವಲ್ಪ ಅಡ್ವಾನ್ಸ್ ಆಗೋಗ್ಬೇಕು. ನೋಡಿ, ಇಲ್ಲಿಂದ ಸೀದಾ ಕೈ ಕೆಳಗೆ. ಸಿ, ನೋಡಿ, ಕೈ ಇಲ್ಲಿಂದ ಮೇಲೆ ಹೋಯಿತು, ಕೈ ಬೆರಳು ಓಪನ್ ಆಯಿತು, ಮುಷ್ಟಿ ಮಾಡಿದ್ವಿ, ಇಲ್ಲಿಗೆ ತೊಗೊಂಬಂದ್ವಿ, ಇಲ್ಲಿಂದ ಕೈನ ಕೆಳಗೆ ಬಿಟ್ಬಿಡ್ಬೇಕು. ಸಿ, ಇದನ್ನು ಸುಮಾರು ಒಂದು 10, 15, 20 ಸಲ ಸ್ವಲ್ಪ ಆರಾಮ ಮಾಡಿ ರಿಲ್ಯಾಕ್ಸ್ ಆಗಿರಿ ಅಷ್ಟೇ. ಇಲ್ಲಿಂದ ನಾವು ನಿಂತ್ಕೊಡಿ ಸ್ಥಳ ನೋಡಿ, ಈ ಥರ ಫುಟ್ ಲೆವೆಲಿಗೆ ನಾವು ಕಾಲನ್ನ ಕರೆಕ್ಟ್ ಮಾಡಿಕೊಂಡು ನೀನ ಸ್ವಲ್ಪ ಲೂಸ್ ಇಟ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಬೇಕು. ಇದೊಂದು ಸುಮಾರು ಈ ಥರ ಹಿಂದೆ ನೋಡೋದಲ್ಲ, ಮುಂದೆ ನೋಡಬೇಕು. ಇದೇ ಥರ ಸುಮಾರು ಒಂದು 25 ರಿಂದ 30 ಸಲ ನಿಧಾನವಾಗಿ. ಊಟ ಮಾಡಿ ಇಮಿಡಿಯೇಟ್ಲಿ ಮಾಡಬಾರ್ದು ಯಾವಾಗಲೂ. ಓಕೆ, ಎಷ್ಟು ನೀವು ಹೊಟ್ಟೆ ಸ್ವಲ್ಪ ಖಾಲಿ ಇರುತ್ತೆ ಆವಾಗ ಇದನ್ನೆಲ್ಲ ಮಾಡಬೇಕಂದ್ರೆ ಬೆಳಿಗ್ಗೆ ಈಸ್ ಆಲ್ವೇಸ್ ಬೆಟರ್. ಸಂಜೆ ಆಗುತ್ತೆ, ಮಧ್ಯಾಹ್ನನೂ ಮಾಡಿದರೆ ಏನು ತೊಂದರೆ ಇಲ್ಲ, ಬಟ್ ಊಟ ಮಾಡಿ ಇಮಿಡಿಯೇಟ್ಲಿ ಇದನ್ನೆಲ್ಲ ಮಾಡ್ಕೋಬೇಕು. ಒಂದು 25-30 ಸಲ ಆದ ನಂತರ ನೀವೇನಾದರೂ ಒಂದು ವಾಲ್ ಸಪೋರ್ಟ್ ಎಲ್ಲ ತೊಗೊಂಡು, ಇಲ್ಲ ಸಪೋರ್ಟ್ ಬೇಕಂತ ಏನಿಲ್ಲ, ನೀವು ಬ್ಯಾಲೆನ್ಸ್ ಕರೆಕ್ಟ್ ಆಗಿದ್ದರೆ ನೀವು ಸ್ವಲ್ಪ ಕಾಲನ್ನ ಈ ಥರ ಮೇಲೆ ಸ್ವಲ್ಪ ಎತ್ತಬೇಕು, ಒಂದು ಕಾಲಿನಲ್ಲಿ ನಿಲ್ಲಬೇಕು. ಸಿ, ಒಂದು ಕಾಲಿನಲ್ಲಿ ಈ ಥರ ನಿಲ್ಲಬೇಕು, ಬಟ್ ನಿಧಾನ. ನಿಮಗೆ ಲೋವರ್ ಬ್ಯಾಕ್ ಎಲ್ಲ ಪೇಯ್ನ್ ಇರುವಾಗ ಇದನ್ನು ಸ್ವಲ್ಪ ಆರಾಮಾಗಿ ನಿಮ್ಗೆ ಏನಾದರೂ ಒಂದು ಸಪೋರ್ಟ್ ಅಂತ ಸಿಕ್ಕಾಗ ಆ ಸಪೋರ್ಟ್ ತೊಗೊಂಡು ಮಾತ್ರ ನೀವು ಈ ಥರ ಮಾಡ್ಬೋದು. ನೋಡಿ, ಸಪೋರ್ಟ್ ತೊಗೊಂಡು ಮಾಡ್ಬೋದು. ಕಾಲನ್ನ ಮೇಲೆ ಎತ್ತಬೇಕಷ್ಟೇ. ಈ ಕಾಲು ಎಷ್ಟು ನೀವು ಹೊಟ್ಟೆಗಿಂತ ಮೇಲೆ ಹೋಗುತ್ತೆ ಅಷ್ಟು ಒಳ್ಳೆಯದು. ಇದಕ್ಕೇನು ಜಾಸ್ತಿ ಕಲಿಬೇಕಂತೇನಿಲ್ಲ, ಏನು ಇದಕ್ಕೇನು ಇದರ ರಾಕೆಟ್ ಸೈನ್ಸ್ ಅಲ್ಲ, ಬಟ್ ನಿಮ್ಮ ಹತ್ರ ಆ ಟೈಮ್ ಇರಬೇಕು, ಆ ಮಾಡೋ ಮನ್ಸು ಇರಬೇಕು, ಅದಕ್ಕಾದಂಥ ನಿಮ್ಮ ಒಂದು ಮೈಂಡ್ ಬಾಡಿನ ಸೆಟ್ ಮಾಡ್ಕೋಬೇಕು ನೀವು. ಓಕೆ, ಇದನ್ನೊಂದು 25-30 ಸಲ ಮಾಡಿ. ಎರಡನೇದು ಬಂದುಬಿಟ್ಟು ಈ ಥರ ಕಾಲು ಎತ್ತಿ. ಸಿಂಪಲ್, ಇದಕ್ಕೂ ಸಹ ಸಪೋರ್ಟ್ ತೊಗೊಂಡು ಮಾಡ್ಬೋದು. ಓಕೆ, ಇದೆಲ್ಲ ರಿಲೇಟೆಡ್ ಎಕ್ಸಸೈಸಸ್. ಇದೆಲ್ಲ ಕಾಮನ್ ಲೈಟ್ ಎಕ್ಸಸೈಸ್, ಇದೇನು ದೊಡ್ಡ ವಿಷಯ ಅಲ್ಲ. ಇದನ್ನು ಏನು ಮಾಡ್ತಿದ್ದೀರಾ ನೀವು, ಅದನ್ನು ನಾನು ನಿಮಗೆ 2 ಸಲ 3 ಸಲ ತೋರಿಸ್ತಾ ಇದ್ದೀನಿ, ಬಟ್ ಇದನ್ನೇ ನೀವು ಪಾಸ್ ಮಾಡಿಬಿಟ್ಟು, ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಇದನ್ನು ಒಂದು 10 ರಿಂದ 20 ಸಲ ಮಾಡಿ, ಮತ್ತೆ ಪಾಸ್ ಓಪನ್ ಮಾಡಿ, ಆಗ ನಿಮ್ಗೆ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ. ಇದಾದ ನಂತರ ನಿಮ್ಮಿಂದ ಸಾಧ್ಯವಿದ್ದರೆ ನೀವು ಸ್ವಲ್ಪ ಈ ಥರ ಸ್ಕ್ವಾಟ್ಸ್ ಮಾಡೋದು ಕಲಿಬೇಕು. ಅಂತ ಹೇಳಿದರೆ ಫುಲ್ ಸ್ಕ್ವಾಟ್ ಅಂತ ಹೇಳ್ತೀವಿ. ಫುಲ್ ಸ್ಕ್ವಾಟ್, ಸಿ ಲೈಕ್ ದಿಸ್. ಸಿ, ನಿಧಾನವಾಗಿ ಮಾಡೋಕ್ರಿ. ಸ್ಕ್ವಾಟಿಂಗ್ ನಾವು ದಂಡ ಬೈಟಕ್ ಅಂತ ಹೇಳ್ತಿದ್ವಲ್ಲ, ಬೈಟಕ್ ಇದು. ಇದನ್ನು ನೀವು ಏನಾದರೂ ಸಪೋರ್ಟ್ ತೊಗೊಳ್ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಸಪೋರ್ಟ್ ತೊಗೊಳ್ಬೇಕಾದ್ರೂ ನೀವು ಮಾಡ್ಬೋದು. ಸಿ, ಈ ಥರ ಸಪೋರ್ಟ್ ತೊಗೊಂಡು ಮಾಡಿದ್ರೂ ಒಳ್ಳೆಯದು. ಇದಾದ ನಂತರ ಒಂದು ಇದೊಂದು 10-15 ಸಲ ಸ್ವಲ್ಪ ಕೂತ್ಕೊಂಡು, ಚೇರ್ ಮೇಲೆ ಕೂತ್ಕೊಂಡು, ಕಾಲಿನ ಮೇಲೆ ಸ್ವಲ್ಪ ಇದು ಮೊಬೈಲೈಸೇಷನ್ಗೆ ನಿಧಾನವಾಗಿ ಕಾಲಿನ ಎಕ್ಸಸೈಸ್. ಡಯಾಬಿಟಿಸ್ ಬಂದರೆ ಏನಾಗುತ್ತೆ, ಕಾಲಿನಲ್ಲಿ ಸ್ವಲ್ಪ ನೀರೆಲ್ಲ ತುಂಬ್ಕೊಳ್ಳೋಕೆ ಶುರು ಆಗುತ್ತೆ. ಆದ್ದರಿಂದ ಇದೆಲ್ಲ ಚೆನ್ನಾಗಿ ನೀವು ಮೊಬೈಲೈಸ್ ಮಾಡ್ತಾ ಇರಬೇಕು. ಸಿ, ಇದಾದ ನಂತರ ನಾರ್ಮಲಾಗಿ ಕೂತ್ಕೊಂಡು, ಸಿ, ಇದರಿಂದ ನಿಮ್ಮ ಮೊಳಕಾಲಿಗೂ ಒಳ್ಳೆ ಎಕ್ಸಸೈಸ್ ಇದು. ನಾವು ಇದು ಮೊಳಕಾಲಿಗೆ ಮಾಡ್ತಾ ಇದ್ದೀವಲ್ಲ, ಮತ್ತು ಡಯಾಬಿಟಿಸ್ಗೆ ಹೆಂಗೆ ಬಂತು ಇದು ಅಂತೇಳಿದ್ರೆ ಅದು ರಿಲೇಟೆಡ್ ಆಗಿರುತ್ತೆ. ಎಲ್ಲ ಒಂದಕ್ಕೊಂದು ಜಾಯಿಂಟ್ ಆಗಿರುವಂಥ ಕ್ರಿಯೆ ಇದೆಲ್ಲ. ನೀವು ನಾರ್ಮಲ್ ಕುರ್ಸಿಯಲ್ಲಿ ಕೂತ್ಕೊಂಡು, ಈ ಥರ ಕುರ್ಸಿ ಮೇಲೆ ಕೂತ್ಕೊಂಡು ಈ ಥರ ಮುಂದೆ ಬಗ್ಗೋದು. ಸಿ, ಎಕ್ಸೇಲ್, ಕೈನ ಮೇಲೆ ತೊಗೊಂಡೋಗಿ. ಸಿ, ಇಲ್ಲಿಂದ ನೀವು ಬಗ್ಗುವಾಗ ಉಸಿರನ್ನ ಬಿಡಬೇಕು, ಉಸಿರನ್ನ ತಗೋಬೇಕು, ಉಸಿರನ್ನ ಬಿಡಬೇಕು, ಉಸಿರನ್ನ ಅಂದರೆ ಚೇರ್ನಲ್ಲಿ ಕೂತ್ಕೊಂಡು ಮಾಡಿ. ಸ್ವಲ್ಪ ಚೇರ್ ಜಾಸ್ತಿ ಹೈಟ್ ಇರಬೇಕು,
ತೀರ ಕೆಳಮುಖ ಹೋಗಿರ್ಬಾರ್ದು. ಚೇರ್ ಈ ಥರ ಕೆಳಮುಖ ಹೋಗಿರ್ಬೋದು. ಅದನ್ನ ಕೆಳಗೆ ಏನಾದರೂ ಇಟ್ಟು ಅದನ್ನು ಸ್ವಲ್ಪ ನಮ್ಮ ಈ ವುಡನ್ ಸ್ಟೂಲ್ ಇರುತ್ತೆ ನೋಡಿ ಮೊದಲಿಂದ, ಅದು ಚೆನ್ನಾಗಿರುತ್ತೆ. ಅದನ್ನು ತೊಗೊಬೋದು. ಇಲ್ಲ ಅಂತೇಳಿದ್ರೆ ಯಾವುದೋ ಟೇಬಲ್ ಮೇಲೆ ಕೂತ್ಕೊಂಡು ಸಹ ನೀವು ಮಾಡ್ಬೋದು. ನಿಧಾನವಾಗಿ ಮಾಡಿ. ಈ ಥರ ಕಾಲು ನೆಲಕ್ಕೆ ಟಚ್ ಆಗಬೇಕು ಮಾತ್ರ. ಎಕ್ಸೇಲ್, ಇನ್ಹೇಲ್. ಎಕ್ಸೇಲ್, ಇನ್ಹೇಲ್ ಅಂತೇಳಿದ್ರೆ ಮೇಲೆ ಉಸಿರು ತೊಗೋಬೇಕು, ಕೆಳಗೆ ಉಸಿರು ಬಿಡಬೇಕು. ಇದು ಸ್ವಲ್ಪ ನಿಮ್ಗೆ ನೆನಪಿರಬೇಕು. ಇದೇ ಥರ ಕುರ್ಚಿ ಮೇಲೆ ಕೂತ್ಕೊಂಡೆ ಕಾಲನ್ನ ಈ ಥರ ಛಾತಿ ಅಂದರೆ ನಿಮ್ಮ ಎದೆ ಮುಖ ತೊಗೋಬೇಕು. ಲೈಕ್ ದಿಸ್. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್ ಅಂದರೆ ನಾನು ಯಾವುದು ತೋರಿಸಿ ಅದನ್ನೆಲ್ಲ ನೀವು 10ರಿಂದ 20 ಸಲ ಅಂತ ತಿಳ್ಕೊಳ್ಳಿ. ಆಯಿತಾ? ಚೇರ್ನಲ್ಲೇ ಕೂತ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ. ಕೂತ್ಕೊಂಡು ನಿಂತ್ಕೊಂಡು ಮಾಡೋದು ಬೇರೆ, ಕೂತ್ಕೊಂಡು ಮಾಡೋದು ಬೇರೆ. ನೋಡಬೇಕು ಎದುರುಗಡೆ, ನೀವು ನೋಡಬೇಕು ಎದುರುಗಡೆ. ಓಕೆ, ಆ್ಯಂಡ್ ರಿಲ್ಯಾಕ್ಸ್. ನಾವು ಡಯಾಬಿಟಿಸಿಂದ ಎಕ್ಸಸೈಸ್ ಆಲ್ರೆಡಿ ತೋರಿಸಿದ್ದೀವಿ, ಬಟ್ ಒಂದು ಗ್ರೂಪ್ನಲ್ಲಿ ಒಂದು ಮಾಡೋಣ. ಓಕೆ, ಸಮಥಿಂಗ್ ಟು ಡೂ ವಿತ್ ಡಯಾಬಿಟಿಸ್. ಓಕೆ, ರೈಟ್. ನಾವು ಸ್ಟ್ರೇಟ್ ಅಪ್ ಯುವರ್ ಹ್ಯಾಂಡ್ಸ್. ಅಲ್ಲಿಂದ ಕೆಳಗೆ ಬಂದ್ವಿ. ओके, ಹೊಟ್ಟೆ ಮೇಲೆ ಕೈ ಈ ಥರ ಬರುತ್ತೆ. ಹೊಟ್ಟೆ मतलब ये पेट. ओके, ये पेट में आ गया. यहाँ से सी ये पोजीशन ऐसा है. यहाँ से सी ना दबाना है, पेट को दबाना है, आगे की तरफ जाना है. एक्सेल एंड देन इनहेल. जब आप आगे झुकते हैं तो नी बेंड करो. हाँ, नी बेंड ಮಾಡಬೇಕು और अपना जो हाथ को अंदर दबा करके ओके अपना जो बॉडी का जो लोड है ना हाथ में आना चाहिए. ओके, सी लाइक दिस. सी ऐसे दबाना है. आपका जो थाइस के ऊपर ये हाथ आना चाहिए और पेट को दबाना है. सी दबाना है. एक्सेल, 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 एक्सेल एंड देन इनहेल. इसको मुट्ठी बनाओ. अभी मुट्ठी बनाओ. ओके, ये जो नक्कल्स है ना, नक्कल को यहाँ पे अंदर दबाने का. आपका जो सेंटर जो एरिया है नाभि का एक आधा इंच नीचे, दैट्स ऑल. सी इधर दबाना है. नाभि के पास ही रखो, चलेगा. सी ಇದು ಕೈನ ಈ ಥರ ಇಟ್ಕೊಂಡು ಈ ನಕ್ಕಲ್ ಇದೆಯಲ್ಲ, ನಿಮ್ಮ ಹೊಟ್ಟೆ ಇದಕ್ಕೇನು ಹೇಳ್ತಾರೆ, ಇದು ಇಲ್ಲಿಗೆ ಬರಬೇಕು. ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ಒಳಗೆ ಹೊತ್ತಬೇಕು. ಈ ಥರ ಪ್ರೆಸ್ ಮಾಡ್ಕೋಬೇಕು. ಸಿ ನಾವು ನಿಮ್ಮ ಸ್ಟ್ಯಾಂಡ್ ಯಾವ ಥರ ಇರಬೇಕು, ಶೋಲ್ಡರ್ ಲೆವೆಲ್ನಲ್ಲಿ ಸ್ಟ್ಯಾಂಡ್. ಓಕೆ, ನಾವು ಸಿ ಈ ಥರ ನೀ ಬೆಂಡ್ ಆಗಬೇಕು. ಈ ಥರ ಮುಂದೆ ಹೋಗಬಾರ್ದು, ಹಾಗೇ ನೀ ಜಾನ है. ओके, सी यहाँ से चिन अप एंड एक्सेल, 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 एक्सेल. दबाने का पेट को. एक्सेल, श्वास छोड़ो. एक्सेल, 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 एक्सेल. चिन अप एंड इनहेल एंड रिलैक्स. वापस से यहाँ से दबाओ. एक्सेल, 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 एक्सेल. ड्रॉप योर हेड. एक्सेल, इनहेल एंड देन रिलैक्स. ನಿಮಗೆ ಡಯಾಬಿಟಿಸ್ ಇದೆ, ಶುಗರ್ ಹೈ ಇದೆ, ಅದು ಇದನ್ನೇ ಮಾಡಬೇಕು ಆ ಥರ ಇಲ್ಲ, ಎಲ್ಲರೂ ಮಾಡ್ಬೋದು. एक डायबिटीज़ है तो ही करना है, ऐसा नहीं, सबको करना है. ओके, ऐसे भी अंदर का सिस्टम एनहांस हो जाता है. राइट, ಇದು ಒಂದಾಯಿತು. ಇದಾದ ನಂತರದ್ದು ಕೈನ दोनों हाथ यहाँ ले लो. ओके, फ्रॉम हियर नाउ से गोइंग डाउन लाइक दिस. एक्सेल, देन नी लिटिल बेंड, कम बैक, इनहेल. See, turn, chin up, exhale, chin up and come back, inhale, turn, see, exhale, chin up and come back, and then inhale, turn, exhale, knee bend, come back, and then inhale, straight up. एंड देन स्क्वाटिंग्स. ओके, डायबिटीज़ में स्क्वाटिंग्स बहुत इंपॉर्टेंट रोल प्ले करता है. ओके, नाउ सी गोइंग डाउन. एक्सेल एंड देन इनहेल. एक्सेल एंड देन इनहेल. सी देन एक्सेल एंड देन इनहेल. एक्सेल एंड देन इनहेल. एक्सेल एंड देन इनहेल. एक्सेल and then inhale. Stop. Okay, ಅಲ್ಲಿಂದ ಸ್ಟ್ರೇಟ್ ಮೇಲೆ. ಬೆಂಡಿಂಗ್ ಫಾರ್ವರ್ಡ್ ಸ್ಲೋಲಿ. ವಿಡ್ತ್ ಫುಟ್ ಲೆವೆಲ್. ಓಕೆ, ವಿಡ್ತ್ ಫುಟ್ ಲೆವೆಲ್ ಮದ್ವಿ. ಓಕೆ, ನಾವು ಬೆಂಡ್ ಫಾರ್ವರ್ಡ್. ಎಕ್ಸೇಲ್, 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 ಎಕ್ಸೇಲ್. ಚಿನ್ ಅಪ್, ನೀ ಬೆಂಡ್, ಕಮ್ ಅಪ್ ಸ್ಲೋಲಿ. ನೀ ಸ್ವಲ್ಪ ಬೆಂಡ್ ಮಾಡಿಕೊಂಡು and release. Take your hands from the back. Bend forward,
exhale, knee bend, come back, inhale and then relax. Ha. Okay, ilinda. Okay, now see now shoulder level pe paao, shoulder level. Okay, yahan se see, so exhale and then inhale, 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 exhale and then inhale and relax. Lip in, roll, gulp ಮಾಡ್ಕೋಬೇಕು, ಉಸಿರನ್ನ ಬಾಯಿಂದ ಬಿಡಬೇಕು, ಇನ್ಹೇಲ್ ಮಾಡ್ಕೋಬೇಕು, ಎಕ್ಸೇಲ್. ಮತ್ತು ಡಯಾಬಿಟೀಸ್ಗೆ ಅಂತೇಳಿ ಬೇಕಾದಷ್ಟು ಎಕ್ಸಸೈಸ್ ಇದೆ, ಅದು ಬೇರೆ ಫ್ಲೋರ್ ಎಕ್ಸಸೈಸ್ ಎಲ್ಲ ಮಾಡಬೇಕು, ಬೇಕಾದಷ್ಟು ಎಕ್ಸಸೈಸ್ ಇರುತ್ತೆ. ಬಟ್ ಈಗ ನಿಮಗೆ ಇಷ್ಟಂತೂ ಕನಿಷ್ಠ ಎಕ್ಸಸೈಸ್ ಸ್ವಲ್ಪ ಮಾಡಿಬಿಟ್ರೆ ಬೇಕಾದಷ್ಟು ಇದರಲ್ಲಿ ನಿಮಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ, ರೈಟ್? ಸೊ ಇಷ್ಟು ಸಾಕು ಅನಿಸ್ತಾ ಇದೆ ನನಗೆ. ಬಟ್ ಇದರಲ್ಲಿ ಬೇಕಾದಷ್ಟು ಎಕ್ಸಸೈಸ್ ಇದೆ. ಬಟ್ ನೀವು ಜೊತೆಗೆ ನಮ್ಮ ಜೊತೆಲೇ ಇರಿ, ಚಾನಲ್ ಜೊತೆಗೆ ಇರಿ. ಓಕೆ, ವರ್ಕ್ಶಾಪ್ ಆದಾಗ ವರ್ಕ್ಶಾಪಿಗೆ ಬನ್ನಿ, ಆನ್ಲೈನ್ ಜಾಯಿನ್ ಮಾಡ್ಕೊಳ್ಳಿ. ಈ ಥರ ನಿಮಗಲ್ಲಿ ಬೇಕಾದಷ್ಟು ಅಂದರೆ ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಕಲ್ತ್ಬಿಟ್ರೆ ನಿಮ್ಮ ಆರೋಗ್ಯ ಚೆನ್ನಾಗೇ ಇರುತ್ತೆ, ಏನು ದೊಡ್ಡ ವಿಷಯ ಅಲ್ಲ. ಓಕೆ, ಸೊ ಡೂ ಟೇಕ್ ಕೇರ್, ಕೀಪ್ ವಾಚಿಂಗ್ ಬಿ ಗಣಪತಿ ಚಾನಲ್.